ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ಈ ವಿಡಿಯೋದಲ್ಲಿ ನಾನು ಪೊಲೀಸ್ ಟ್ರೈನಿಂಗ್ ಹೇಗಿರುತ್ತೆ, ಫಿಸಿಕಲ್ ಹೇಗಿರುತ್ತೆ ಮತ್ತು ಇವನ್ನೆಲ್ಲ ಹೇಳಿದ್ದೀನಿ. ಈಗ ಸಾಕಷ್ಟು ಹುಡುಗರು ಕ್ಯಾಂಡಿಡೇಟ್ಸ್ ಕೇಳ್ತಿದ್ರಿ ಟ್ರೈನಿಂಗ್ ಹೇಗಿರುತ್ತೆ ಸರ್ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಟ್ರೈನಿಂಗ್ ಬಗ್ಗೆ. ಮತ್ತು ಎಷ್ಟು ತಿಂಗಳವರೆಗೂ ಈ ಟ್ರೈನಿಂಗ್ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತೇನೆ. ಫುಲ್ ವಿಡಿಯೋ ನೋಡಿ, ಗೊತ್ತಾಗುತ್ತೆ. ಫುಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಪೊಲೀಸ್ ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆ ಎಕ್ಸಾಮಲ್ಲಿ ಪಾಸ್ ಆಗಿರಬೇಕು. ರಿಸಲ್ಟ್ ಬಂದಿರ್ತದೆ. ಆಮೇಕಿಂದ ಕಟ್ ಆಫ್ ಒಳಗೆ ನಾವು ಬಂದುಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆಯಾ ಅದನ್ನು ಪಾಸ್ ಆಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಬಿಟ್ಟು ಮೆಡಿಕಲ್ ವೆರಿಫಿಕೇಷನ್ನು ಸಕ್ಸಸ್ಫುಲ್ ಆಗಿ, ಅಂದರೆ ನೋಡಿ, ಫಿಸಿಕಲ್ ಟೆಸ್ಟು ಪಾಸ್ ಆಗಿರಬೇಕು, ಡಾಕ್ಯುಮೆಂಟು ವೆರಿಫಿಕೇಷನ್ನು ಪಾಸ್ ಆಗಿರಬೇಕು, ಮತ್ತು ಮೆಡಿಕಲ್ ಟೆಸ್ಟು ಪಾಸ್ ಆಗಿದ್ದರೆ ನೆಕ್ಸ್ಟ್ ನೀವು ಹೋಗೋ ಅಂತಾನೆ ಯಾವುದು ಅಂದರೆ ಪೊಲೀಸ್ ಟ್ರೈನಿಂಗ್. ಈ ಟ್ರೈನಿಂಗ್ ಹೋಗ್ತೀರಾ. ಈ ಎಷ್ಟು ಹೇಳಿದ್ನಲ್ಲ ಟೆಸ್ಟ್ಗಳೆಲ್ಲ ಪಾಸ್ ಆದ ನಂತರ ನೀವು ಪೊಲೀಸ್ ಟ್ರೈನಿಂಗ್ ಹೋಗ್ತೀರಾ. ಹೋದಾಗ ಅಲ್ಲಿ ಯಾವ್ಯಾವ ರೀತಿ ಇರ್ತದೆ ಅಂತ, ಅಲ್ಲಿ ಏನೇನು ಮಾಡಿಸ್ತಾರೆ, ನಿಮ್ಮ ಹತ್ರ ಏನೇನು ಕಲಿಸ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಬನ್ನಿ ನೋಡಿ. ಪೊಲೀಸ್ ಟ್ರೈನಿಂಗಲ್ಲಿ ಫಸ್ಟ್ನೇದಾಗಿ ಸಾಮಾನ್ಯವಾಗಿ ನೋಡಿ, ಎಲ್ಲ ಹಂತಗಳಲ್ಲೂ ಆಯ್ಕೆ ಆದ ನಂತರ ಪೊಲೀಸ್ ತರಬೇತಿ ಅಥವಾ ತರಬೇತಿ ಶಾಲೆ ಇರ್ತವೆ, ಇಲ್ಲ ತರಬೇತಿ ಕೇಂದ್ರಗಳಲ್ಲಿ ಈ ಟ್ರೈನಿಂಗ್ ನಡೀತದೆ. ಪೊಲೀಸ್ ಟ್ರೈನಿಂಗ್ ಸೆಂಟರಲ್ಲಿ ಈ ತರಬೇತಿ ನಡೀತದೆ. ನೋಡಿ, ಪೊಲೀಸ್ ಟ್ರೈನಿಂಗ್ ಹೇಗಿರುತ್ತೆ ಅಂತ ಫಸ್ಟ್ನೇದು ನೋಡೋದಾದರೆ ನೋಡಿ, ಫಿಸಿಕಲ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಓಟ, ನೀವು ಫಾಸ್ಟಾಗಿ ಓಡೋದು, ವ್ಯಾಯಾಮ, ಎಂಡ್ಯೂರೆನ್ಸ್, ಇದರ ಬಗ್ಗೆ ಟೆಸ್ಟ್ ನಡೀತಾ ಇರ್ತದೆ. ಎಲ್ಲಿ? ಫಿಸಿಕಲ್ ಟ್ರೈನಿಂಗ್ ಕೊಡೋ ಟೈಮಲ್ಲೇ ಇದನ್ನು ಚೆಕ್ ಮಾಡ್ತಾ ಇರ್ತಾರೆ. ಫಿಸಿಕಲ್ ಟ್ರೈನಿಂಗ್ ಕೊಡೋದು, ಓಟ, ವ್ಯಾಯಾಮ, ಎಂಡ್ಯೂರೆನ್ಸ್ ಬಗ್ಗೆ, ನಿಮ್ಮ ಕಾರ್ಯಕ್ಷಮತೆಯ ಬಗ್ಗೆ. ಇಲ್ಲಿ ನಂತರ ನೋಡಿ, ಎರಡನೇದೇನಪ್ಪ, ಡ್ರಿಲ್ ಮಾಡಿಸ್ತಾರೆ. ಡ್ರಿಲ್ ಪೆರೇಡ್, ಡ್ರಿಲ್ಲು, ಮಾರ್ಚಿಂಗು, ಕಮಾಂಡೋಸ್. ನೋಡಿ, ಇವಾಗ NCC ಕ್ಯಾಂಡಿಡೇಟ್ಸ್ ಯಾರು ಇರ್ತೀರ ನೋಡಿ, ಇಲ್ಲೆಲ್ಲ ನಿಮಗೆ ತುಂಬ ಈಸಿ ಆಗುತ್ತೆ. NCC ಕ್ಯಾಂಡಿಡೇಟ್ಸ್ ಇರ್ತೀರ ನೋಡಿ, ತುಂಬಾ ಈಸಿ ಆಗುತ್ತೆ. ನಿಮಗೆ ಪೆರೇಡ್ ಬರುತ್ತೆ, ಡ್ರಿಲ್ ಬರುತ್ತೆ, ಮಾರ್ಚಿಂಗ್ ಬರುತ್ತೆ, ಕಮಾಂಡೋ ಬರುತ್ತೆ. ಇವ್ರನ್ನೇ ಮಾಡಲ್ ಆಗಿ ತೊಗೊಂಡು ಮಾಡಿಸ್ತಾರೆ. ಆದರೂ ಅಲ್ಲೂ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಆರಾಮಾಗಿ ಕಲ್ತ್ಕೊಬೋದು. ನೀವು NCC ಇಲ್ಲ ಸರ್ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ, ಕಲ್ತ್ಕೊಬೋದು. ನೆಕ್ಸ್ಟ್ ಏನಿರುತ್ತೆ ಅಂದರೆ ಡ್ರಿಲ್ ಆ್ಯಂಡ್ ಪೆರೇಡ್ ಇದ್ದೇ ಇರುತ್ತೆ. ಅಲ್ಲಿ ನಿಮಗೆ ಕಲಿಸ್ಕೊಡ್ತಾರೆ ಡ್ರಿಲ್ ಹೇಗೆ ಮಾಡೋದು, ಪೆರೇಡು, ಮಾರ್ಚಿಂಗು, ಕಮಾಂಡೋಸ್, ಇವೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ನಂತರ ಪೊಲೀಸ್ ಲಾಸ್ ಇರ್ತವೆ. ಪೊಲೀಸ್ ಲಾ ಆ್ಯಂಡ್ ರೂಲ್ಸ್, ಪೊಲೀಸ್ ಕರ್ತವ್ಯಕ್ಕೆ ಸಂಬಂಧಿಸಿದ ಕಾನೂನುಗಳಿರ್ತವೆ. ಆ ಕಾನೂನುಗಳ ಬಗ್ಗೆ ಬರೀ ಫೀಲ್ಡಲ್ಲೇ ಅಷ್ಟೆಲ್ಲ ಟ್ರೈನಿಂಗ್ ನಡೆಯೋದು. ಸ್ವಲ್ಪ ಕ್ಲಾಸು ಮಾಡ್ತಾರೆ. ಯಾವ ರೀತಿ ರೂಲ್ಸ್ ಇರುತ್ತೆ, ಲಾಸ್ ಇದೆ, ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ಕ್ರಿಮಿನಲ್ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಕಾನೂನು ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ನಂತರ ನೋಡಿ, ಕ್ರಿಮಿನಲ್ ಲಾಸ್ ಅಂದರೆ ಬೇಸಿಕ್ ನೀವು FIR ಹಾಕಬೇಕಪ್ಪ. ಅಪರಾಧ ಆಗಿರ್ತೈತೆ ಅಂದ್ಕೊಳ್ಳಿ, FIR ಹಾಕಬೇಕು. ತನಿಖೆ ಮೂಲಭೂತ, ಮೊದಲಿಂದ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಬೇಸಿಕ್ಕಿಂದ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟ್ ಮೇಲೆ ಹೋಗ್ಬಿಟ್ಟು ತನಿಖೆ ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ. ಬೇಸಿಕ್ಕಿಂದ ಹೋಗಬೇಕು. ಅದನ್ನು ಮೂಲಭೂತ ತರಬೇತಿ ಏನು ಯಾವ ರೀತಿ ಮಾಡಬೇಕು. ನೀನು ಸ್ಟಾರ್ಟಿಂಗೇ ಹೋಗ್ಬಿಟ್ಟು ತನಿಖೆ ಸ್ಟಾರ್ಟ್ ಮಾಡೋದಲ್ಲ. ಒಂದು ಹಂತವಾಗಿ ನೀನು ತನಿಖೆ ಮಾಡಬೇಕಾಗ್ತದೆ. ಅಪರಾಧಗಳು FIR ಅರಿಬೇಕಾಗ್ತದೆ ನೀನು. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಎಲ್ಲಿ ಕೊಡ್ತಾರೆ ಅಂದರೆ ಪೊಲೀಸ್ ಟ್ರೈನಿಂಗಲ್ಲಿ ನಿಮಗೆ ಕೊಡ್ತಾರೆ. ನಂತರ ನೋಡಿ, ವೆಪನ್ ಟ್ರೈನಿಂಗ್ ಅಂದರೆ ಗನ್ಗಳು, ನಿಯಮಾನುಸಾರ ಶಸ್ತ್ರಾಸ್ತ್ರ ನಿರ್ವಹಣೆ ಮತ್ತು ಸುರಕ್ಷತೆ. ನೀವು ಶಸ್ತ್ರಾಸ್ತ್ರ ಬಳಸೋದು ಎಷ್ಟು ಮುಖ್ಯನೋ ಅದು ಸುರಕ್ಷತೆನೂ ಮುಖ್ಯ. ಮತ್ತು ನೀವು ಎಲ್ಲಂದ್ರಲ್ಲೇ ಎನ್ಕೌಂಟ್ರ್ ಮಾಡ್ತಾಯಿದ್ದೀರಾ, ಏನನ್ನ ಶೂಟೌಟ್ ಮಾಡ್ತಾಯಿದ್ದೀರಾ ಅಂದರೆ ಡೈರೆಕ್ಟ್ ಎಲ್ಲಿ ಹೊಡಿಬೇಕು, ಕಾಲಿಗೆ ಹೊಡಿಬೇಕು ಗುರಿ ಇಟ್ಟು. ಆ ನಂತರ ಮಿಸ್ ಆಯಿತು ಅಂದರೆ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಅದೂ ಒಂದು ನಿಯಮ ಇದೆ. ಏನು? ಕಾಲಿಗೆ ಹೊಡಿಬೇಕು. ತಪ್ಪಿಸ್ಕೊಳ್ಳೋ ಅಪರಾಧಿಗೆ ಕಾಲಿಗೆ ಹೊಡಿಬೇಕು ಅಂತ ಒಂದು ರೂಲ್ಸ್ ಇದೆ. ಆ ರೀತಿ ಹಲವಾರು ನಿಯಮಗಳಿರ್ತವೆ ಶಸ್ತ್ರಾಸ್ತ್ರ ಬಳಸೋಕ್ಕೆ. ಅದೊಂದು ಸುರಕ್ಷತೆ ಮಾಡೋದು ಅಷ್ಟೇ ಮುಖ್ಯ ಆಗ್ತದೆ. ಇದ್ರ ಬಗ್ಗೆ ಎಲ್ಲ ಎಲ್ಲಿ ಟ್ರೈನಿಂಗಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ. ನಂತರ ಪೊಲೀಸ್ ಟ್ರೈನಿಂಗ್ ಹೇಗಿರುತ್ತೆ ಸರ್? ನೆಕ್ಸ್ಟ್ ಸ್ಟೆಪ್ಪು ಸೆಲ್ಫ್ ಡಿಫೆನ್ಸ್. ಯಾರಾದ ಅಪರಾಧಿ
ನಿಮ್ಮನ್ನೇ ಹೊಡೆಯೋಕ್ಕೆ ಬಂದ್ಬಿಟ್ಟು ಆ ಥರ ಅದಂದ್ರೆ ಸೆಲ್ಫ್ ಡಿಫೆನ್ಸ್ ಯಾವ ರೀತಿ ಮಾಡಬೇಕು, ಅವ್ನಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು, ಯಾವ ರೀತಿ ಅವನ್ನ ಲಾಕ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸೆಲ್ಫ್ ಡಿಫೆನ್ಸ್ ಬಗ್ಗೆನೂ ನಮಗೆ ಇಲ್ಲಿ ಪೊಲೀಸ್ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ನಂತರ ಟ್ರಾಫಿಕ್ ಗೊತ್ತಲ್ಲ, ಟ್ರಾಫಿಕ್ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್. ಯಾವುದಾದ್ರೂ ಫಂಕ್ಷನ್ ಇರುತ್ತೆ, ಯಾವ ರೀತಿ ಕ್ರೌಡ್ ಸಖತ್ತಾಗಿ ಬಂದಿರ್ತದೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಟ್ರಾಫಿಕ್ ರೂಲ್ಸು ಕ್ರೌಡ್ ಕಂಟ್ರೋಲ್ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು, ಈ ರೀತಿ ಸನ್ನಿವೇಶಗಳನ್ನ ಕೊಟ್ಟೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಮಾಡಬೇಕು. ಸ್ವಲ್ಪ ಪ್ರಾಕ್ಟಿಕಲ್ಲಾಗೂ ತೋರಿಸ್ತಾರೆ. ಆದ್ದರಿಂದ ನೆಕ್ಸ್ಟ್ ಏನು ಕಳಿಸ್ತಾರೆ ಅಂದರೆ ನಿಮಗೆ ಪೊಲೀಸ್ ಟ್ರೈನಿಂಗಲ್ಲಿ ಟ್ರಾಫಿಕ್ ಯಾವ ರೀತಿ ಮತ್ತು ಕ್ರೌಡ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡಿ, ಪೊಲೀಸ್ ಟ್ರೈನಿಂಗ್ಗೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಡಿಸಿಪ್ಲಿನ್ ತುಂಬ ಮುಖ್ಯ. ಯಾರಿಗೆ? ಪೊಲೀಸರಿಗೆ ಡಿಸಿಪ್ಲಿನ್ ತುಂಬ ಮುಖ್ಯ. ಅದ್ರ ಬಗ್ಗೆ ಕಲಿಸ್ಕೊಡ್ತಾರೆ, ಡಿಸಿಪ್ಲಿನ್ ಆ್ಯಂಡ್ ಯುನಿಟಿ. ನಂತರ ಪೊಲೀಸ್ ಡ್ಯೂಟೀಸ್ ಹೇಗಿರುತ್ತೆ. ಗೌರ್ಮೆಂಟ್ ಜಾಬಲ್ಲಿ ಪೊಲೀಸ್ ಡ್ಯೂಟಿ ತುಂಬ ಕಷ್ಟವಾದ ಜಾಬು. ಅದು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಮತ್ತು ಪೊಲೀಸ್ ಡ್ಯೂಟಿ ಬೇರೆ ಗೌರ್ಮೆಂಟ್ ರಜೆ ಇದ್ದಿದ್ದ ದಿವಸ ಹಂಗೆಲ್ಲ ತಗೊಳಕ್ಕಾಗಲ್ಲ. ವಾರಕ್ಕೊಂದು ದಿವಸ ಯಾವಾಗ ಬೇಕಾದರೂ ತೊಗೊಬೋದು, ಆ ರೀತಿ ಇರ್ತದೆ. ರಜೆಗಳು ಇರ್ಬೋದು, ಮತ್ತು ಇನ್ನಿತರ ಇದ್ರ ಬಗ್ಗೆನೇ ಸ್ವಲ್ಪ ಸ್ಪೆಷಲ್ಲಾಗಿ ಏನೇನೋ ಇರ್ತದೆ. ಆ ಡ್ಯೂಟೀಸ್ಗಳ ಬಗ್ಗೆ ಎಲ್ಲ ತಿಳ್ಕೊಬೇಕಾಗ್ತದೆ. ಎಲ್ಲಿ ತಿಳ್ಕೊಳ್ತೀವಿ ನಾವು? ಟ್ರೈನಿಂಗಲ್ಲಿ ತಿಳ್ಕೊಳ್ತೀವಿ. ಅವ್ರು ಕ್ಲೀನಾಗಿ ಹೇಳ್ಕೊಡ್ತಾರೆ. ನಂತರ ನೋಡಿ, ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ ಪ್ರಾಕ್ಟಿಕಲಾಗಿ ಒಂದು ನಿಮ್ಮ ಠಾಣೆಗೆ ಬಿಡ್ತಾರೆ, ಕರ್ತವ್ಯ ಮತ್ತು ಫೀಲ್ಡ್ ರಿಲೇಟೆಡ್ ತರಬೇತಿ ಕೊಡ್ತಾರೆ. ಅದು ಪ್ರಾಕ್ಟಿಕಲಾಗೆ ಮಾಡಿಬಿಡ್ರಿ ಒಂದೊಂದ್ಸರಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಮಾಡಿಸ್ತಾರೆ. ಒಂದು ಠಾಣೆಗೋ ಇಲ್ಲ ಕರ್ತವ್ಯ ಸ್ವಲ್ಪ ಮಾಡಿ ಫೀಲ್ಡ್ ರಿಲೇಟೆಡ್ ತರಬೇತಿ ನೀಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಇದಿಷ್ಟು ಏನಪ್ಪ ಅಂದರೆ, ಅವಲಿಂದ ಹೇಳಿದ್ನಲ್ಲ, ಇವೆಲ್ಲ ಕೂಡ ಪೊಲೀಸ್ ಟ್ರೈನಿಂಗಲ್ಲಿ ಹೇಗಿರುತ್ತೆ, ಡಿಸಿಪ್ಲಿನ್ ಮುಖ್ಯ, ಡಿಸಿಪ್ಲಿನ್ ಕಳಿಸ್ತಾರೆ. ಪೊಲೀಸ್ ಕೆಲಸ ಹೇಗಿರುತ್ತೆ ಕಲಿಸ್ತಾರೆ. FIR ಹಾಕೋದು, ತನಿಖೆ ಮಾಡೋದು, ಗನ್ಗಳನ್ನ ಬಳಸೋದು, ಮತ್ತು ಕಾನೂನುಗಳು ಮುಂತಾದ್ರ ಬಗ್ಗೆ ಎಲ್ಲ ಕಲಿಸ್ತಾರೆ. ಫೀಲ್ಡು ಮಾರ್ಚು, ಕಮಾಂಡೋ, ಪೆರೇಡು, ಇದ್ರ ಬಗ್ಗೆ ಎಲ್ಲ ಕಲಿಸ್ತಾರೆ. ಇನ್ನೂ ಹಲವಾರು ವಿಷಯಗಳನ್ನ ಕಲಿಸ್ತಾರೆ. ಇದು ಬೇಸಿಕ್ ಆಗಿರ್ತವೆ. ಇದಿಷ್ಟು ಏನು ಅಂದರೆ ಟ್ರೈನಿಂಗಲ್ಲಿ ಹೇಗಿರುತ್ತೆ ಅಂತ. ಇನ್ನೊಂದು ತುಂಬ ಮುಖ್ಯ ಪ್ರಶ್ನೆ ಕೇಳ್ತಿದ್ರಿ, ಸರ್ ಎಷ್ಟು ತಿಂಗಳಿರುತ್ತೆ ಅಂತ ಕೇಳ್ತಿದ್ರಿ. ಅದಕ್ಕೆ ಉತ್ತರ ಮಾಡೋಣ ಬನ್ನಿ. ಅದಕ್ಕೆ ಉತ್ತರ ನೋಡಿ, ಎಷ್ಟು ತಿಂಗಳು ಟ್ರೈನಿಂಗ್ ಇರುತ್ತೆ ಅಂದರೆ 9 ತಿಂಗಳುಗಳ ಕಾಲ, ಸುದೀರ್ಘ ಕಾಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನೀವು ಅಲ್ಲೋದ್ರೆ 9 ತಿಂಗಳು ಅಲ್ಲೇ ಇರಬೇಕಾಗ್ತದೆ. 9 ಮಂತ್ಸ್, 9 ತಿಂಗಳುಗಳ ಕಾಲ ನಿಮಗೆ ಟ್ರೈನಿಂಗ್ ಇರುತ್ತೆ. ಅಲ್ಲೇ ಎಲ್ಲ ನಿಮ್ಗೆ ಆ ಸೆಂಟ್ರಲ್ಲೇ ಎಲ್ಲ ಇವಾಗ ಒಂದು ಇದು ಕೊಡ್ತೀನಿ ನೋಡಿ, NCC ಯಾರ್ಯಾರು ಹೋಗಿರುತ್ತೆ ನೋಡಿ, ಅಲ್ಲಿ ನಿಮ್ಗೆ ಕ್ಯಾಂಪ್ ಹಾಕಿರ್ತಾರೆ ನೋಡಿ, ಕ್ಯಾಂಪಲ್ಲಿ ಯಾವ ರೀತಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೋ ಸೇಮ್ ಅದೇ ರೀತಿ ಮಾಡಿಸ್ತಾರೆ. ಮತ್ತು ಇಲ್ಲಿ ಸ್ವಲ್ಪ ಕ್ಲಾಸ್ಗಳು ಇರ್ತವೆ, ಅಂದರೆ ತನಿಖೆ ಮಾಡೋದು ಹೇಗೆ, ಕಾನೂನುಗಳು, ಪೊಲೀಸ್ ಕಾನೂನುಗಳು, FIR ಬಗ್ಗೆ ಮುಂತಾದವುಗಳ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಬಿಟ್ಟರೆ ಸೇಮ್ ಅದೇ ರೀತಿ ಕ್ಯಾಂಪಲ್ಲಿ ಏನೇನು ಟ್ರೈನಿಂಗ್ ಇರುತ್ತೋ ಇನ್ನೂ ಒಂಚೂರು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಇನ್ನೂ ಜಾಸ್ತಿ ಟ್ರೈನಿಂಗ್ಗಳು, ಪೆರೇಡ್ಗಳು, ಮಾರ್ಚ್ಗಳು ಇರ್ತವೆ. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂದ್ಕೊಂಡಿರೋ ವಿಷಯ ಹೇಳಿದ್ದೀನಿ. ಇದು ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.